Welcome back to Ashok Educational Groups. In this video, I am going to talk about a poem that is a tribute paid to the dauntless spirit of a woman and plea to a weak-hearted not to lose hope. ಈ ಪದ್ಯದಲ್ಲಿ ಹತ್ತಿ ಬೆಳೆ ನಾಶಗೊಂಡಂತಹ ಹತ್ತಿ ಬೆಳೆಯುತ್ತಿದ್ದ ರೈತನೊಬ್ಬನ ಆತ್ಮಹತ್ಯೆಯ ಪತ್ನಿಯ ಶೋಕವನ್ನ ಹೇಳುವಂತ ಪದ್ಯ. ಅದು The Farmer's Wife. The writer of this Farmer's Wife is Olga. First, you will see note on the author. Olga is a pen name of the well-known Telugu writer P. Lalita Kumari. Lalita Kumari avara pen name Olga. She was born in Guntur in 1950. One of the big towns and educational center in the state of Andhra Pradesh. Andhra Pradeshda ಒಂದು educational center, ದೊಡ್ಡ ಸಿಟಿ ಮತ್ತೆ ಶೈಕ್ಷಣಿಕ ಕೇಂದ್ರ. Her stories, novels and poetry reflects well articulated feminist position without compromising either the quality of literary form or failing to represent the reality of the characters. ಮುಖ್ಯವಾಗಿ ಅವರ ಬರವಣಿಗೆಗಳಲ್ಲಿ ಸ್ಟೋರೀಸ್ ಆಗಿರಬಹುದು, ಕಾದಂಬರಿ ಆಗಿರಬಹುದು, ಕವನಗಳಾಗಿರಬಹುದು, ಮಹಿಳೆಯರ ಪರವಾಗಿ ಬರೆಯುವಂತಹ ಕವಿಯಿತ್ರಿ. ಬಟ್ ಸಾಹಿತ್ಯದ ಯಾವುದೇ ಕ್ಯಾರೆಕ್ಟರ್ಸ್ ನ ಅಥವಾ ಕ್ವಾಲಿಟೀಸ್ ನ ಬಿಟ್ಟುಕೊಟ್ಟಿಲ್ಲ. ಇನ್ ಆರ್ ಪೋಯಟ್ರಿ ಮೆಟಾಫರ್ ನಾಟ್ ಓನ್ಲಿ ಫೆಸಿಲಿಟೇಟ್ಸ್ ಫಾರ್ಮ್ ಬಟ್ ಆಲ್ಸೋ ಸೆಲೆಬ್ರೇಟ್ಸ್ ದ ಐಡಿಯಾ ಡಿಪಿಕ್ಟೆಡ್. ಇಲ್ಲಿ ಅವರು ಬಳಸುವಂತ ಫಿಗರ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಅವು ಬರೀ ಸಾಹಿತ್ಯವನ್ನು ಡಿಸ್ಕ್ರೈಬ್ ಮಾಡುವಂತದ್ದಲ್ಲ, ಹೊಸ ಐಡಿಯಾಗಳನ್ನ ಡಿಪಿಕ್ಟ್ ಮಾಡುವಂತದ್ದು, ಅಂದ್ರೆ ಐಡಿಯಾಗಳನ್ನ ಎಕ್ಸ್ಪ್ರೆಸ್ ಮಾಡುವಂತ ಕವನಗಳು ಬರೀತಾರೆ. Now we shall see The Farmer's Wife. And before only I told it's a plea. ಅಂದ್ರೆ ಇಲ್ಲಿ ಒಂದು ಫಾರ್ಮರ್ಸ್ ನ ವೈಫ್, ರೈತನೊಬ್ಬನ ಪತ್ನಿ ಶೋಕವನ್ನು ವ್ಯಕ್ತಪಡಿಸುವಂತದ್ದು. ಅಂದ್ರೆ ತನ್ನ ಗಂಡ ಹತ್ತಿ ಬೆಳೆ ಹಾಕಿರ್ತಾನೆ, ಆ ಬೆಳೆ ನಾಶವಾಗಿ ವಿಷ ಕುಡಿದು ಸತ್ತೋಗಿರ್ತಾನೆ, ಸಾಲಗಾರರ ಮುಂದೆ ತಲೆ ಬಗ್ಗಿಸಲಾಗಿದೆ. ಆದ್ದರಿಂದ ತನ್ನ ಪತ್ನಿಯು ಸಾಯದೆ ನಾನು ನನ್ನ ಮಕ್ಕಳಿಗೋಸ್ಕರನೇ ಬದುಕ್ತೀನಿ, ಜೀವನ ಅಂದ್ರೆ ಏನು ಅಂತ ಹೇಳುವಂತ ಒಂದು ಸಣ್ಣ ಶ್ಲೋಕ ಇದೆ. ಯು ಆರ್ ವರ್ಚುಸ್ ಅಂಡ್ ಗಾನ್, ಯು ಆರ್ ಗಾನ್, ಪೂರ್ ಸಿಗ್ನಲ್ ದಟ್ ಐ ಆಮ್ ರಿಮೇನ್ ಬಿಫೋರ್ ಯುವರ್ ಕ್ರೆಡಿಟರ್ಸ್. ನೀನು ಮಾನ ಮರ್ಯಾದೆಗೆ ಅಂಜುವ ಸಾಲಗಾರರ ಮುಂದೆ ತಲೆ ತಗ್ಗಿಸಲು ಕೈಚಾಚಿ ಬೇಡಲು ಉಲ್ಲದ ಉತ್ತಮ ಯೋಗ್ಯ. ಯು ಆರ್ ವರ್ಚು ಅಂದ್ರೆ ಯು ಆರ್ ಯೋಗ್ಯವಾದಂತಹ ನೀನು ಇವೆಲ್ಲ ಮಾಡಲಾಗದೆ ಬಿಟ್ಟು ಹೋಗ್ಬಿಟ್ಟೆ. ಪೂರ್ ಸಿಗ್ನಲ್ ಆದ್ರೆ ನಾನು ಪಾಪಿಯಾದಂತಹ ನಾನು, ಬಡಜೀವಿಯಾದಂತಹ ನಾನು, ರಿಮೈನ್ಡ್ ನಾನು ಇಲ್ಲೇ ಉಳ್ಕೋಬಿಟ್ಟೆ, ಬಿಫೋರ್ ಯಾರಂದ್ರೆ ಸಾಲಗಾರರ ಮುಂದೆ. ನೀನು ಸಾಲ ಕೇಳ್ತಾರೆ ಅಂತ ಹೇಳಿ ಅವು ಸತ್ತೋಗ್ಬಿಟ್ಟೆ, ಬಟ್ ನಾನೀಗ ನಾನು ಸಾಯಕ್ಕಾಗೋದಿಲ್ಲ, ನಾನು ಇಲ್ಲೇ ಉಳ್ಕೋಬಿಟ್ಟೆ. ಅನ್ಏಬಲ್ ಟು ಬೆಂಡ್ ಯುವರ್ ಹೆಡ್ ಆರ್ ಸ್ಟ್ರೆಚ್ ಯುವರ್ ಹ್ಯಾಂಡ್ ಆರ್ ಸೆಲ್ ಯುವರ್ ಕ್ರಾಪ್ಸ್, ಯು ಕ್ರಾಸ್ಡ್ ಓವರ್. ಅಂದ್ರೆ ಸಾಲಗಾರರ ಮುಂದೆ ಮಾನ ಮರ್ಯಾದೆ ಇವುಗಳಿಂದ ತಲೆ ಬೆಂಡ ಮಾಡಲಾಗಿದೆ, ತಲೆ ಬಗ್ಗಿಸಲಾಗಿದೆ, ಕೈಗಳು ಚಾಚಲಾಗಿದೆ. ಅಂಡ್ ಸೆಲ್ ಯುವರ್ ಕ್ರಾಪ್ಸ್, ಬೆಳೆ ಹಾಕಿದೆಯಾ ಅವಳನ್ನ ಸೆಲ್ ಮಾಡಕ್ಕಾಗದೆ, ಆ ಬೆಳೆಗಳು ಬೆಳೆದಿಲ್ಲ, ಬೆಳೆ ನಾಶ ಆಗಿದೆ, ಆದ್ರಿಂದ ಬೆಳೆ ಮಾರಕ್ಕಾಗದೆ ಈ ಕ್ರಾಸ್ ಬೆಳೆದಿರುವಂತವು ಎಲ್ಲ ನಾಶ ಆಗಿರೋದ್ರಿಂದ ಅವನ್ನೇನು ಮಾಡಲಾಗದೆ ಸತ್ತೋಗ್ಬಿಟ್ಟೆ. ಬಟ್ ಐ ವಾಸ್ ಬಾರ್ನ್ ವಿತ್ ದ ಹೆಡ್ ಬೆಂಡ್, I had outstretched, not unused to being sold, knowing all this did you leave me. ಅಂದ್ರೆ ನಾನು ಹುಟ್ಟುತ್ತಲೇ ತಲೆ ಬಗ್ಗಿಸಿಕೊಂಡು ಹುಟ್ಟಿದೆ. ಅಂದ್ರೆ this in male dominant society, the female are treated discriminated or second gender. So they are from born itself they are born with a bed hand and they has to be bend the head for everything. ಜೊತೆಗೆ ಕೈ ಚಾಚಿಕೊಂಡು ಪ್ರತಿಯೊಂದು ತಂದೆ ಗಂಡ ಮಕ್ಕಳಿಗೆ ಈ ರೀತಿ ಕೈ ಚಾಚಿಕೊಂಡು ಜೀವನ ಮಾಡ್ಕೊಂಡು ಬಂದೆ. ನಾಟ್ ಅನ್ಯೂಸ್ಡ್ ಬೀಯಿಂಗ್ ಸೋಲ್ಡ್, ಮಾರಾಟಕ್ಕಾಗದೆ. ನೋವಿಂಗ್ ಆಲ್ ದಿಸ್ ಡಿಡ್ ಯು ಲೀವ್ ಮೀ, ಎಲ್ಲ ತಿಳಿದು ಸಹ ನಿನ್ನನ್ನು ಬಿಟ್ಟು ಹೋಗ್ಬಿಟ್ಟ. ಯು ಫೌಂಡ್ ರಿಲೀಸ್ ವಿತ್ ಪಾಯ್ಸನ್. ಸೊ ವಿಷ ಕುಡಿಯುವುದರ ಮುಖಾಂತರ ನೀನ್ ಅನ್ಕೊಂಡಿದ್ದು ರಿಲೀಸ್, ಇಲ್ಲಿ ತಪ್ಪಿಸ್ಕೋಬಹುದು ಅಂತೇಳಿ ವಿಷ ಕುಡಿದು ತಪ್ಪಿಸ್ಕೊಂಡೆ. ಪಾಯ್ಸನಿಂಗ್ ಮೈ ಬೆಟರ್ ಎಕ್ಸಿಸ್ಟೆನ್ಸ್, ನೀನು ತಪ್ಪಿಸಿಕೊಂಡೆ, ಬಟ್ ನಮ್ಮ ಜೀವನದಕ್ಕೆ, ನಮ್ಮ ಎಕ್ಸಿಸ್ಟೆನ್ಸ್ಗೆ, ನಾವಿರುವಿಕೆಗೆ ಪಾಯ್ಸನ್ ಸುರಿದು ಹೋದೆ. ದ ಕಾಟನ್ ಕ್ರಾಪ್ಸ್, ಬಟ್
ಎಸ್ಟರ್ಡೇಸ್ ಬೆಟರ್ ಅವರ್ ಫ್ಯಾಮಿಲಿ. ಬಟ್ ಇವತ್ತಿನ ಕ್ರಾಪ್ಸ್ ನಾಶ ಆಗಿರೋದ್ರಿಂದ ನೀನು ಇವು ಎಲ್ಲಗಳಿಂದ ತಪ್ಪಿಸ್ಕೊಂಡೆ. ಬಟ್ ನಮ್ಮ ಮುಂದಿನ ನಾಳೆಯ ಫ್ಯಾಮಿಲಿಯ ಕಥೆ ಏನು, ಜೀವನದ ಕಥೆ ಏನು, ನಮ್ಮ ಮಕ್ಕಳ ಕಥೆ ಏನು ಅಂತ ಹೇಳಿ ಶಿ ವಾಸ್ ಆಸ್ಕಿಂಗ್. ಹೌ ಆಫ್ಟನ್ ಐ ಹ್ಯಾವ್ ಡ್ರಾನ್ಡ್ ಇನ್ ಇಟ್. ನಮ್ಮನ್ನೆಲ್ಲ ಇದ್ರೊಳಗೆ, ಈ ಕಷ್ಟಗಳೊಳಗೆ ಇಳಿದು ಹೋಗ್ಬಿಟ್ಟಲ್ಲ, ಇದ್ರೊಳಗೆ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಲ್ಲ. ಹೌ ಮೆನಿ ಟೈಮ್ಸ್ ಐ ಹ್ಯಾವ್ ಎಸ್ಕೇಪ್ಡ್ ಡೆತ್. ಸೊ ನಾನು ಎಷ್ಟು ಸಲ ಸಾವಿನಿಂದ ತಪ್ಪಿಸ್ಕೊಂಡೆ. ವೆದರ್ ಯು ಅಬ್ಯೂಸ್ಡ್ ಆರ್ ರಿವೈವ್ಡ್, ನಮ್ಮನ್ನ ಕುಡಿದು ಬಂದು ಹೊಡೆದಾಗ, ಒದ್ದಾಗ, ಬೈದಾಗ, ಕಿಕ್ ಒದ್ದಾಗ, ವೆನ್ ಯು ಆರ್ ಡ್ರಂಕ್, ಕುಡಿದು ಬಂದು ಇವೆಲ್ಲ ಮಾಡಿದಾಗ ನಾವೆಷ್ಟು ಸಲ ಸತ್ತಿಲ್ಲ. ಆಯ್ತಾ, ಒಂದೇ ಒಂದು ಯೋಚನೆ ಇತ್ತು, ಆ ಒಂದೇ ಯೋಚನೆ ಅಂದ್ರೆ ಅದು ನೀನು ನಮ್ಮ ಗಂಡ ಅಂತೇಳಿ, ಗಂಡಸು ಗಂಡ ಅಂತೇಳಿ ಒಂದೇ ಒಂದು ಕಾರಣದಿಂದ ನಾವು ಇಷ್ಟು ಸಲ ನಾವು ಈ ಸಾವು ನೋಡ್ದೆ. ಅಂದ್ರೆ ಸಾಯ್ದಿರ ನೀನು ಹೊಡೆದು ಬೈದು ಒದ್ರು ಏನು ಮಾಡೋದು ಸಹ ನಾವು ಹಂಗೆ ತಾಳ್ಕೊಂಡು ಬಂದಿದ್ವಿ. ಬಟ್ ಎ ಮ್ಯಾನ್ ಲಿಟಲ್ ಡಿಡ್ ಐ ಡ್ರೀಮ್ ಯು ಡೀಲ್ ಅಂದ್ರೆ ಒಬ್ಬ ಮನುಷ್ಯನಾಗಿ ಅಥವಾ ಗಂಡಸಾಗಿ ಇವನ್ನ ಈ ಸಾಲದ ಬಾಧೆಯನ್ನು ತಪ್ಪಿಸ್ಕೊಳ್ತೀಯ ಅಥವಾ ಅದನ್ನ ಡೀಲ್ ಮಾಡ್ತೀಯ ಅನ್ಕೊಂಡಿದ್ವಿ. ಬಟ್ ಮೀ ಎ ಡೆತ್ ಬ್ಲೋ ಲೈಕ್ ದಿಸ್, ಈ ಸಾವಿನ ಮಾರಣಾಂತಿಕ ಹೊಡೆತ ಅಂದ್ರೆ ಬ್ಲೋ ಲೈಕ್ ಡೆತ್ ಬ್ಲೋ ಲೈಕ್ ದಿಸ್, ಮಾರಣಾಂತಿಕ ಹೊಡೆತವನ್ನು ಕೊಟ್ಟೋಗ್ಬಿಟ್ಟಲ್ಲ ನಮ್ಗೆ. ಅಂಡ್ ಹೌ ಕ್ಯಾನ್ ವಿ ಡೀಲ್ ದಿಸ್ ಆಸ್ ಎ ವುಮೆನ್, ಹೌ ಶುಡ್ ಐ ಡೀಲ್ ದಿಸ್? ಅಂದ್ರೆ ನೀನು ಒಬ್ಬ ಗಂಡಸಾಗಿ ಪ್ರತಿಯೊಂದು ನೋಡ್ಕೊಳ್ಳುವಂತ ಗಂಡಸಾಗಿ ನೀನು ಡೀಲ್ ಮಾಡ್ದೆ ಹೋದ್ರೆ, ಹೆಂಗಸಾಗಿ ಮಕ್ಕಳನ್ನ ಹಾಕೊಂಡು ಸಂಸಾರ ನಡೆಸೋದು ಹೇಗೆ? ಟ್ರೂ, ದ ಕ್ರಾಪ್ಸ್ ವಾಸ್ ಗಾನ್, ನಿಜ ಬೆಳೆ ಹೋಗಿದೆ. ದ ಡೆಪ್ಟ್ ರಿಮೈನ್ಡ್, ಸಾಲ ಹೆಚ್ಚಾಗಿದೆ ಅಥವಾ ಸಾಲ ಹಂಗೆ ಇದೆ. ಅವರ್ ಡಿಗ್ನಿಟಿ ಹಿಟ್ ದ ಡಸ್ಟ್, ನಮ್ಮ ಮಾನ ಮರ್ಯಾದೆ ಅಥವಾ ನಮ್ಮ ಗಣ್ಯತೆ, ಮರ್ಯಾದೆ ಇದೆಲ್ಲ ಮಣ್ಣು ಪಾಲಾಗಿದೆ. ಅವರ್ ಹಾರ್ಟ್ ಟರ್ನ್ ಇನ್ ಟು ವಾಟರ್, ನಮ್ಮ ಮನಸ್ಸು ಹೃದಯಗಳು ನೀರು ಪಾಲಾಗಿವೆ. ಬಟ್ ಹೌ ಡಿಡ್ ಯು ಇಮ್ಯಾಜಿನ್, ಯಾವ ರೀತಿ ಯೋಚನೆ ಮಾಡ್ತೀಯ? ಮೈ ಬ್ಯಾಕ್ ವುಡ್ ಬಿಯರ್ ದ ಬರ್ಡನ್ ಆಫ್ 4 ಚಿಲ್ಡ್ರನ್, ನಾನು 4 ಮಕ್ಕಳನ್ನ ಸಾಕ್ತೀನಿ ಅಥವಾ 4 ಮಕ್ಕಳನ್ನ ಹೊರೈತೀನಿ ಅಂತ ಹೇಳಿ ಯಾವ ರೀತಿ ಯೋಚನೆ ಮಾಡಿದ್ಯಾ? ಯು ಸಾ ಯುವರ್ ಕ್ರಾಪ್ಸ್ ಡಿಸ್ಟ್ರಾಯ್ಡ್, ನಿನ್ನ ಬೆಳೆ ನಾಶ ಆಗೋದನ್ನ ನೋಡಿದ್ಯಾ? ಅದರಿಂದ ಬೆಲೆ ಬರದೇ ಇರೋದನ್ನ ನೋಡಿದ್ಯಾ? ಅದರಿಂದ ಏನೂ ಆಗದೆ ಇರೋದನ್ನ ನೋಡಿದ್ಯಾ? ಸಾಲದ ಬಾಧೆಯನ್ನ ನೋಡಿದ್ಯಾ ಹೊರತು ವಾಟ್ ಆರ್ ದ ಹಾರ್ವೆಸ್ಟ್ ಆಫ್ ಮೈ ವೂಮ್, ನನ್ನ ಹೊಟ್ಟೆಯನ್ನು ಅಥವಾ ನನ್ನ ಮಕ್ಕಳ ಭವಿಷ್ಯವನ್ನ, ಮುಂದಿನ ಜೀವನವನ್ನ ನೀನು ನೋಡ್ದ? And I leave them to the wind like a warm eaten cotton ponds. ನಾವು ಯಾವ ರೀತಿ ನಾವು ಹುಳ ಹಿಡಿದ ಹತ್ತಿ ಕಾಯಿಗಳನ್ನ ಗಾಳಿಗೆ ಬೀಸಾಕ್ತಿವಲ್ಲ, ಆ ರೀತಿ ನಮ್ಮ ಮಕ್ಕಳನ್ನ ಆ ರೀತಿ ನಾನು ಗಾಳಿಗೆ ತೂರಿಲ್ಲ, ಬಿಡ್ಬಿಡ. ಇಟ್ ಟೇಕ್ಸ್ ಮಿ ಎ ಮೂಮೆಂಟ್ ಟು ಡೈ, ಮಕ್ಕಳನ್ನ ಆಗಲಿ ಆ ರೀತಿ ಗಾಳಿಗೆ ತೂರೋದಾಗ್ಲಿ, ನಾನು ಸಾಯೋದಾಗ್ಲಿ ಒಂದೇ ಒಂದು ಕ್ಷಣ ಅಥವಾ ಒಂದು ಸೆಕೆಂಡ್ ಅಥವಾ ಮೂಮೆಂಟ್ ಸಾಕು. ಬಟ್ ಓಪನ್ ಯುವರ್ ಮೌತ್ ಅಂಡ್ ಆಸ್ಕ್ ವಾಟ್ ಆಫ್ ದಿಸ್, ನಿನ್ನ ಬಾಯಿ ತೆಗೆದು ಕೇಳಿದ್ದು ಏನಿದು ಅಂತೇಳಿ, ನೋಡು ಇದನ್ನೇನು ಅಂತೇಳಿ. ವೈ ಇಸ್ ದಿಸ್, ಯಾಕೆ ಇದು? ನೀಡ್ ಎ ಫಿರ್ಮ್ ಹಾರ್ಟ್, ಗಟ್ಟಿಯ ಮನಸ್ಸು ಇರಲಿಲ್ಲ ಅಥವಾ ಗಟ್ಟಿ ಹುಮ್ಮಸ್ಸು ಅಥವಾ ಶಕ್ತಿ, ಬದುಕು ಶಕ್ತಿ ಇರಲಿಲ್ಲ ನಿನ್ನ ಕೈಯಲ್ಲಿ. ಟು ಟೀಚ್ ಮೈ ಚಿಲ್ಡ್ರನ್, ನನ್ನ ಮಕ್ಕಳಿಗೆ ಬುದ್ಧಿ ಹೇಳೋದಕ್ಕೆ. ಟು ಕ್ಲೆಂಚ್ ಫಿಸ್ಟ್, ಅವರಿಗೆ ಜೀವನವನ್ನು ಒದಗಿಸಿಕೊಡ್ಲಿಕ್ಕೆ. ನಾಟ್ ಮೇರ್ಲಿ ಫಾರ್ ಹ್ಯಾಂಡ್ಫುಲ್ ಆಫ್ ರೈಸ್, ಅಥವಾ ಅವರಿಗೆ ಒಂದು ಬೌಲ್ ಆಫ್ ರೈಸ್ ನ ಕೊಡೋದಿಕ್ಕೆ ಅಥವಾ ಊಟವನ್ನು ಒದಗಿಸಿಕೊಳ್ಳಲಿಕ್ಕೆ ನಾನು ಇರಬೇಕು. ನಾನು ಇರದೆ ಹೋದ್ರೆ ಅವರು ಈ ಸಂಸಾರದ ಜೀವನದಲ್ಲಿ ಅಥವಾ ಈ ಸಂಸಾರದ ಯುದ್ಧದಲ್ಲಿ, ಬ್ಯಾಟಲ್ ಇನ್ ದಿಸ್ ಲೈಫ್, ಐ ಮಸ್ಟ್ ಲೈವ್, ನಾನು ಜೀವನ ಮಾಡಲೇಬೇಕು. ಐ ಮಸ್ಟ್ ಎಂಬ್ರೇಸ್ ಮೈ ಲೈಫ್ ನಾಟ್ ಡೆತ್, ನಾನು ಈ ಜೀವನದ ಮೇಲೆ ಉತ್ಸುಕನಾಗಬೇಕು ಅಥವಾ ಪ್ರಲಾಪಿತನಾಗಬೇಕು ಅಥವಾ ಪುನಃ ವಿಚ್ಛೇದ ಏನು ಪುತ್ತೇನೇನು ಅಂದ್ರೆ ಅದರ ಜೊತೆ ನಾನು ಎಂಬ್ರೇಸ್, ಉತ್ಸಾಹಕನಾಗ್ತೇನೆ. ಐ ವಿಲ್ ಬಿ ಗ್ರೇಸ್ಫುಲ್ ಅಂಡ್ ಎಂಬ್ರೇಸ್, ಜೀವನ ಜೊತೆ ನಾನು ಕಷ್ಟಪಟ್ಟು ಜೀವನವನ್ನು ಸಾಗಿಸ್ತೀನಿ. ಅಂಡ್ ಈ ಸ್ಟ್ರಗಲ್ಸ್ ನೋವುಗಳನ್ನ ತಾಡ್ಕೋತೀನಿ. ಬಿಕಾಸ್ ಟು ವಿನ್ ದ ಬ್ಯಾಟಲ್ ಆಫ್ ದಿಸ್ ಲೈಫ್, ಟು ಫೈಂಡ್ ಎ ವೇ ಟು ಮೈ ಚಿಲ್ಡ್ರನ್ಸ್, ಟು ಟೀಚ್ ದೆಮ್ ಹೌ ಟು ಲೈವ್, ಆರ್ ಟು ಪ್ರೊವೈಡ್ ಬೌಲ್ ಆಫ್ ರೈಸ್ ಟು ಮೈ ಚಿಲ್ಡ್ರನ್. ಅಂದ್ರೆ ನನ್ನ ಮಕ್ಕಳ ಜೀವನವನ್ನ ಕಟ್ಟಿಕೊಡ್ಲಿಕ್ಕೆ, ಅವರ ಜೀವನವನ್ನು ಹೇಳಿಕೊಡ್ಲಿಕ್ಕೆ, ಈ ಸಂಸಾರದ ಯುದ್ಧದಲ್ಲಿ ಪಾಠ ಮಾಡ್ಲಿಕ್ಕೆ, ಹೇಗೆ ಬದುಕಬೇಕು, ಈ ಬಾಳಬೇಕು ಅಂತ ಹೇಳಿ ತಿಳಿಸ್ಲಿಕ್ಕೆ ನಾನು ಬದುಕ್ತೀನಿ. ಐ ಎಂಬ್ರೇಸ್ ಮೈ ಲೈಫ್, ನಾಟ್ ಲೈಕ್ ಯು, ಐ ಕ್ಯಾನಾಟ್ ಡೈ. ಡೆತ್ ಅನ್ನೋದು ಜಸ್ಟ್ ಎ ಮೂಮೆಂಟ್, ಡೆತ್ ಅನ್ನೋದು ಸಣ್ಣ ಮೂಮೆಂಟ್ ಟು ಡೈ.
ಬಟ್ ಈ ಜೀವನದಲ್ಲಿ ಸಂಸಾರ ಸಾಗೋದು ತುಂಬಾ ಅಷ್ಟು ಸಾಮಾನ್ಯ ವಿಷಯ ಅಲ್ಲ. ಅಂಡ್ ಈ ರೀತಿ ಶೋಕಿಸುತ್ತಾ ತಮ್ಮ ಮನಸ್ಸನ್ನ ಸದೃಢಪಡಿಸ್ಕೊಳ್ತಾರೆ ಅಂಡ್ ಸದೃಢತೆಯನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. So here we can see the farmer was died because of his debt remained. So he cannot be live indignified life. So he can't bend his head, he can't stretch his hand, and cannot be bear this. So he lost his crops and everything. So that's why he died. So ಅವನ ಸಾವನ್ನ ಒಂದು ಇದು ಶಾಪದ ರೀತಿ ತಗೊಳ್ಳದೆ ಒಂದು ದೃಢ ಮನಸ್ಸನ್ನು ವ್ಯಕ್ತಪಡಿಸ್ತಿದ್ದಾರೆ. Even in our society, these suicides of farmers is happening continuously, it happening. So ಅವರ ಜೀವನಗಳ ಬಗ್ಗೆ ವ್ಯಕ್ತಪಡಿಸಲಿಕ್ಕೆ ಒಂದು ಸಣ್ಣ poetry. So this is what writer has spoken. The poet has spoken. Thank you for watching and don't forget to subscribe this channel.